ಬೇರೆ ಇರ್ತದೆ. ಇಂಥ ಒಂದು ದಿವಸದಲ್ಲಿ ಮಹಾವೀರ ಜಯಂತಿ ನಾವು ಸರ್ಕಾರಿ ಕಚೇರಿಯಲ್ಲಿ ಆಚರಿಸಿರುವಂಥ ಈ ಸಂದರ್ಭ ನಮ್ಮ ಒಂದು ಅನುಭವ ಹಾಗೂ ಅಧಿಕಾರಿಗಳೊಂದಿಗೆ ನಮ್ಮ ಒಂದು ವಿಧಾನ ಇದು ನಮಗೆ ಒಂದು ವಿಶಿಷ್ಟವಾದ ವಿನೂತನವಾದ ಒಂದು ತೃಪ್ತಿಯನ್ನು ನೀಡಿದೆ. ಈ ಒಂದು ಮಹಾವೀರ ಜಯಂತಿಯನ್ನು ಸರ್ಕಾರಿ ಪ್ರಾಯೋಜಕತೆ, ಯಾಕಂದರೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಮಾಡಬೇಕಿದ್ರೆ ಹಾಗೆ ಇಲ್ಲಿ ಒಂದು ನಡೀಬೇಕು ಅನ್ನೋ ಉದ್ದೇಶ ಅಲ್ಲದೆ ಅದರ ವಿಭಿನ್ನವಾದ ನೆಲವಿಂದ ನಾವು ನೋಡೋದಿದ್ರೆ ಸಮಾಜಕ್ಕೆ ಏನೋ ಸಂದೇಶ ಇದೆ. ಇದನ್ನು ನಾವು ಇದನ್ನು ನಾವು ಬಹುಶಃ ನನ್ನ ಒಂದು ವೈಖರಿಯು ಈ ಸಮಾಜದ ಒಂದು ಪ್ರತಿನಿಧಿಯಾಗಿ ಬಂಟ್ವಾಳ ಸಮಾಜದ ಒಂದು ಅಧ್ಯಕ್ಷನಾಗಿ ನಾನೇನು ಹೇಳ್ತಿದ್ದೇನೆ ಇದನ್ನು ಇಷ್ಟಕ್ಕಿರಲಿ, ಇದು ಬಹುಶಃ ಇಷ್ಟ ವರ್ಷದಿಂದ ಇದೇ ಥರ ಒಂದು ಅರ್ಥ ಉಂಟು. ಈ ದಿನಕ್ಕೆ ಒಂದು ವ್ಯವಸ್ಥೆ ಒಂದು ಸರ್ಕಾರಿ ಪ್ರಾಯೋಜಕತ್ತದೆ, ಅದನ್ನು ಬಹುಶಃ ನಮ್ಮದು ಒಂದು ಇದಿದೆ, ಅದನ್ನು ಸ್ವಲ್ಪ ನಾವು ಕಾರ್ಯಕ್ರಮಕ್ಕೆ ಒಂದು ಅದನ್ನು ಸೀಮಿತಗೊಳಿಸಿದೆ. ಸಮಾಜದಲ್ಲಿ ಏನು ಥರದ ವಿಭಿನ್ನವಾಗಿ ಮಾಡ್ಬೋದು ಅಂತ ಹೇಳೋ ವಿಚಾರವನ್ನು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಿದ್ದೇವೆ. ಇದಕ್ಕಾಗಿ ನಾನು ಒಂದು ಏನು ಇದು ಮಾಡ್ತಿದ್ದೇನೆ ಅಂದರೆ ನಾವು ವ್ಯವಸ್ಥೆಯನ್ನು ಅಥವಾ ನಮ್ಮ ಇಲಾಖೆಯನ್ನು ಸಂದರ್ಶಿಸಿ ಏನು ಮಾಡ್ಬೋದು ಇದಿಷ್ಟಕ್ಕೆ ಸೀಮಿತಗೊಳ್ಳೋದು. ಇದಕ್ಕೆ ಗೌರ್ಮೆಂಟ್ ಏನೋ ಒಂದು ಇಂಟ್ರೆಸ್ಟ್ ಇರ್ತದೆ, ಬಜೆಟ್ ಇರ್ತದೆ, ಅದನ್ನು ನಾವೀಗ ಇವತ್ತು ನಾಳೆ ನಮ್ಮ ಎಲ್ಲ ವಸತಿಗಳಲ್ಲಿ ವಿಜೃಂಭಣೆಯಿಂದ ಮಹಾವೀರ ಜಯಂತಿಯನ್ನು ಆಚರಿಸಿದ್ದೇವೆ. ನಾಳೆ ನಮ್ಮ ಊರಿನ ವಸತಿಯಲ್ಲಿ ನಾನು ಅದರಲ್ಲಿ ಆಡಳಿತ ಇದ್ದಿದ್ದೇನೆ, ಆಡಳಿತ ಅಧ್ಯಕ್ಷ ಇದ್ದೇನೆ. ಅಲ್ಲಿಯೂ ನಾವು ವಿಜೃಂಭಣೆ ಮಾಡಿದ್ದೇವೆ, ಅದಕ್ಕೂ ನಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಅಲ್ಲಿಯೂ ನಾವು ವಿಶಿಷ್ಟವಾಗಿ ಧಾರ್ಮಿಕತೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಕಾರ್ಯಕ್ರಮ ಇಟ್ಕೊಂಡು ಆಚರಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಆಧಾರ ನಾವು ಆ ಮೂಲಕವನ್ನು ಆಚರಿಸುವಂಥ ವಿಶಿಷ್ಟವಾದ ಆಚರಿಸಬಹುದು ಅಂತ ಹೇಳುವ ಒಂದು ಸಂದೇಶವನ್ನು ಭಾರತ ಅಂತ ಹೇಳೋದು ಭರತ ಭೂಮಿ, ಭರತ ಚಕ್ರವರ್ತಿ ಆಳಿದಂಥ ಭೂಮಿ ಅಂತ ಹೇಳುವ ಒಂದು ಇತಿಹಾಸ ನಾವು ಓದಿದ್ದೇವೆ. ಸೊ ಭರತ ಚಕ್ರವರ್ತಿ ಅಂತ ಹೇಳಿದರೆ ಬಾಹುಬಲಿ ಅಣ್ಣ. ಸೊ ಭಾರತಕ್ಕೂ ಜೈನ ಸಮಾಜ, ಚಕ್ರವರ್ತಿಗೂ ಜೈನ ಸಮಾಜಕ್ಕೂ ನಮ್ಮ ಒಂದು ಭಾವನೆ ಇದೆ. ಜೈನ ಸಮಾಜ ಇವತ್ತು ಎಷ್ಟು ಮೈಕ್ರೋ ಮೈನಾರಿಟಿ ಅಂತ ಹೇಳ್ತಿದ್ದೇವೆ ನಾವು, ಅದರೊಟ್ಟಿಗೆ ಬಹುಶಃ ನಾವು ತಿಳ್ಕೊಳ್ಬೇಕಾದ್ರೆ ಇನ್ನೂ ನಾವು ಪ್ರಭಾವಶಾಲಿಗಳು ಜೈನ ಧರ್ಮ ಇರ್ಬೋದು, ಯಾವುದೇ ನಮ್ಮ ಪುರಾತನ ಕಾಲದ ಯಾವುದೇ ದೇವಸ್ಥಾನಗಳು ಅಥವಾ ಶಿಲ್ಪಕಲೆ ನೋಡಿದ್ರು ಅದರ ಜೈನರ ಇತಿಹಾಸ ಇದೆ. ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ರು ಗಂಗಾರಸರು, ಚಾಳುಕ್ಯರು ಎಲ್ಲ ಆಳಿದಂಥ ಜೈನರಸರು ಇದ್ದಾರೆ, ಅವರ ಕೊಡುಗೆ ಇದೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆಲ್ಲ ಜೈನರಸರಿಂದ ಆಳಲ್ಪಟ್ಟಂಥ ಒಂದು ವರ್ಗ ಜಾಗ. ಪುರಾತನದಲ್ಲಿ ಇದೆಲ್ಲ ಜೈನ ರಾಜರು ಇಲ್ಲಿ ತಮ್ಮ ದರ್ಬಾರನ್ನು ಆಡಳಿತವನ್ನು ನಡೆಸಿಕೊಂಡು ಬಂದಂಥ ಒಂದು ವ್ಯವಸ್ಥೆ. ಜೈನ ಧರ್ಮೀಯರು ನಮ್ಮ ಆತ್ಮೀಯರು ಹೇಳಿದ ಹಾಗೆ ಜೈನ ಧರ್ಮದ ಕೊಡುಗೆ ಅಪಾರ. ಅದು ಇವತ್ತು ಮರೆಯುವ ಸ್ಥಿತಿಯಲ್ಲಿದ್ದೇವೆ, ಸಮಾಜದ ಮರೆತಿದ್ದೇವೆ. ಈಗ ನಮ್ಮನ್ನೇ ಒಂದು ಬೇರೆ ಒಂದು ಕೂಟವಾಗಿ ನೋಡ್ತಾ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ನಾವು ನಮ್ಮ ಉಳ್ಳಾಳದ ರಾಣಿ ಹಬ್ಬಕ್ಕನ್ನ ಇತಿಹಾಸ ನೋಡ್ಬೋದು. ಅಲ್ಲಿ ನಾವು ನಮ್ಮ ಈ ತುಕಾರಾಂ ಪೂಜಾರರು ರಾಣಿ ಹಬ್ಬಕ್ಕ ಕೇಂದ್ರ ಮಾಡಿದ್ದಾರೆ. ಅವರ ಇತಿಹಾಸವನ್ನು ನೋಡಿದರೆ ಈ ಪೋರ್ಚುಗೀಸರ ಕಾಲದಲ್ಲಿ ಹೋರಾಡಿದಂಥ ಒಂದು ಮಹಿಳೆ, ಅದರೊಟ್ಟಿಗೆ ಸಾಮಾಜಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಮಹಿಳೆ, ಇಂಥ ಒಂದು ಜೈನ ಸಮಾಜ. ಅದರಂತೆ ಜೈನ ಸಮಾಜದಲ್ಲಿ ಇವತ್ತು ನಮ್ಮ ಭಾರತದ ನಮ್ಮ ಎಕಾನಮಿಯನ್ನು ನೋಡಿದರೆ, ಆರ್ಥಿಕತೆ ನೋಡಿದರೆ 22% ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಜೈನ್ಸ್. ನಮ್ಮ ಇಂದು ನಮ್ಮ ಮೈನಾರಿಟಿ ಇರ್ಬೋದು, ನಾವು ನಮ್ಮ ಒಂದು ಊರೆಲ್ಲ 2-3 ಜನ, ಒಂದು ಗ್ರಾಮದಲ್ಲಿ 10 ಮಂದಿ ಇಂಥದ್ದು ನಾವು ಇನ್ನೂ ಪವರ್ಫುಲ್ ಆಗಿದ್ದೇವೆ. ಸಾಮಾಜಿಕ ಯಾಕಿದ್ದೇವೆ, ನಮ್ಮ ಧ್ಯೇಯ ಅಹಿಂಸೆ. ಮೂಲಭೂತವಾಗಿ ನಾವು ಜೈನ ಸಿದ್ಧಾಂತದಿಂದ ಬಂದವರು. ಜೈನ ಸಿದ್ಧಾಂತವನ್ನು ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ಯಾಕಂದರೆ ನಮ್ಮ ವಕೀಲರು ಅದರ ಬಗ್ಗೆ ಕುಲಂಕಷವಾಗಿ ಹೇಳಿದ್ದಾರೆ. ಸತ್ಯ, ಅಪರಿಕ್ರಮ, ಬ್ರಹ್ಮಚರ್ಯ, ಧರ್ಮ, ಸನ್ಮಾರ್ಗ, ಬದುಕು ಮತ್ತು ಬದುಕಲು ಬಿಡು ಅಂತ ಹೇಳ್ಬೋದು. ಇದು ಎಲ್ಲ ಧರ್ಮ ಬೇರೆ ಬೇರೆ ಆದರೂ ಹೇಳುವುದೆಲ್ಲ ಒಂದೇ, ಹೇಳುವ ವಿಚಾರಗಳು ಒಂದೇ. ಅದರ ಭಾಷೆ ಬೇರೆ ಇರ್ಬೋದು, ಶಬ್ದ ಬೇರೆ ಇರ್ಬೋದು, ಆದರೂ ಬಹುಮುಖ್ಯವಾಗಿ ನಾವು ಅಹಿಂಸಾ ಪರಮೋಧರ್ಮಿಗಳು. ಅಹಿಂಸಾ ಪರಮೋಧರ್ಮ ಎಲ್ಲವನ್ನೂ ನಾವು ಜಯಿಸಿದವು. ನಮ್ಮ ತೀರ್ಥಂಕರು ಅಹಿಂಸೆಯಿಂದಲೇ ನಮ್ಮ ಮೋಕ್ಷ ಮಾರ್ಗವನ್ನು ಹೊಂದಿದವು. ಇಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಹಾಗೆ ನಮಗೊಂದು ಅವಕಾಶ ಬೇರೆ ಧರ್ಮದೊಟ್ಟಿಗೆ ನಮ್ಮನ್ನು ನಾವು ಪರಿಚಯಿಸುವಂಥ ಸಂದರ್ಭ ಬಂದಿದೆ. ಆ್ಯಕ್ಚುಲಿ ನಾವು ಸಮಾಜವನ್ನೇ ಪರಿವರ್ತನೆ ಮಾಡಿದೆವು. ನಮ್ಮ ಇತಿಹಾಸವೇ ಜೈನ ಧರ್ಮ ಸಮಾಜವನ್ನು ಪರಿವರ್ತನೆ ಮಾಡಿದೆವು. ಇವತ್ತು ನಾವು ಸಮಾಜವನ್ನು ಕೇಳಿಕೊಳ್ಳುವ ಸ್ಥಿತಿ ಬಂದಿದೆ. ನಾವು ಯಾರು ಅಂತ ಹೇಳಿ ಹೇಳಿಕೊಳ್ಳುವ ಸ್ಥಿತಿ ಬಂದಿದೆ, ನಾವು ಯಾರು ಅಂತ ಹೇಳಿ. ಅದು ಆಗಬಾರ್ದು. ಯಾಕೆಂದರೆ ನಮ್ಮನ್ನು ನಾವು ಯಾವಾಗಲೂ ನಮ್ಮ ಧರ್ಮ ಸ್ಮರಣೀಯವಾದದ್ದು, ಯಾಕಂದರೆ ಕೆಡುಕನ್ನು ಯಾವಾಗಲೂ ಮಾಡಲಿಲ್ಲ. ಯಾಕಂದರೆ ನಮ್ಮ ಮಹಾವೀರ ಸ್ವಾಮಿ ಇವತ್ತು ಜನ್ಮ ಕಲ್ಯಾಣ, ಹಾಗೆ ಮಹಾವೀರ ಸ್ವಾಮಿ ನಿರ್ವಾಣ ಕಲ್ಯಾಣವೂ ಇದೆ, ನಿರ್ವಾಣ ಬಂದಿತ್ತು. ಅವರು ಪಾವಾಪುರಿ ಅಂತ ಹೇಳುವಂಥ ಜಾಗದಲ್ಲಿ ಒಂದು ಬಸದಿ ಇದೆ, ದಿನಮಂದಿರ ಇದೆ. ಅಲ್ಲಿ ನೀವು ನಿರ್ವಾಣ ದಿವಸ ಒಂದು ವಿಸ್ಮಯ ನಡೀತದೆ. ಏನು ವಿಸ್ಮಯ? ಅಲ್ಲಿಯ ಒಂದು ದಿನಮಂದಿರದಲ್ಲಿ ಆ ಒಂದು ದಿವಸ ಇವತ್ತು 1000 ಜನ ಹೋಗ್ತಾರೆ. ಅದು ಏನು ಅಷ್ಟು ಹಳೆ 1000 ಹಳೆಯ ದೇವಸ್ಥಾನ ಬಸದಿ. ಅಲ್ಲಿ ಆ ಪಾದ ಇದೆ, ಮಹಾವೀರ ಸ್ವಾಮಿ ಪಾದ ಇದೆ. ಅದರ ಮೇಲೆ ಒಂದು ಛತ್ರಾಕಾರದ ಒಂದು ವ್ಯವಸ್ಥೆ ಇದೆ. ಅದು ತಿರುಗಿ ಶುರು ಮಾಡ್ತದೆ, 3 ಸುತ್ತು ನಿಲ್ತದೆ. ಅದಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ, ಮೇಲೆ ಕೆಳಗೆ ಯಾವುದಿಲ್ಲ. ಇದೊಂದು ಪವಾಡ. ಅದೊಂದು ಪರ್ಟಿಕ್ಯುಲರ್ ಗಳಿಗೆ ಅದು ಸುತ್ತುತ್ತದೆ, ನಿಲ್ತದೆ ಅಂತ ಹೇಳಿದರೆ ಇದು ನಾವು ಒಂದು ಪವಾಡದ ವಿಷಯ ಮಾತಾಡೋದಲ್ಲ, ಧಾರ್ಮಿಕದ ವಿಷಯ ಮಾತಾಡೋದಲ್ಲ, ಪರಂಪರೆಯ ವಿಷಯ ಮಾತಾಡೋದು.